ರಿಯಲ್ ಎಸ್ಟೇಟ್ನಲ್ಲೂ ಹಲಾಲ್, ಮುಂಬೈನ ಸುಕೂನ್ ಎಂಪೈರ್ ವಿವಾದ, ಮುಸ್ಲಿಮರಿಗೆ ಮಾತ್ರವಂತೆ ಈ ತಾಣ, ಸಂವಿಧಾನಿಕ ಮೌಲ್ಯಗಳಿಗೆ ಬೆಲೆ ಇಲ್ಲವೇ? ಮುಂಬೈನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಕರ್ಜತ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಾ ಇರುವಂತಹ ಸುಕೂನ್ ಎಂಪೈರ್ ಎಂಬ ರಿಯಲ್ ಎಸ್ಟೇಟ್ ಯೋಜನೆಯ ಪ್ರಚಾರ ವಿಡಿಯೋವೊಂದು ಈಗ ಭಾರಿ ವಿವಾದವನ್ನ ಸೃಷ್ಟಿ ಮಾಡಿದೆ. ಆಹಾರದಲ್ಲಿ ಹಲಾಲ್ ಇದ್ದ ಹಾಗೆ ಈಗ ಟೌನ್ಶಿಪ್ಗಳಿಗೂ ಹಲಾಲ್ ರೋಗ ಹಿಡಿದುಕೊಂಡಿದೆಯೇ ಎಂಬ ಗುಮಾನಿಯನ್ನ ಈ ವಿಡಿಯೋ ಹುಟ್ಟುಹಾಕಿದೆ. ಈ ರಿಯಲ್ ಎಸ್ಟೇಟ್ ಜಾಹೀರಾತಿನಲ್ಲಿ ಮುಸ್ಲಿಮರಿಗೆ ಮಾತ್ರ ಸುರಕ್ಷಿತ ಮತ್ತು ಹಲಾಲ್ ಜೀವನ ಶೈಲಿಯನ್ನ ನೀಡುವ ಸ್ಥಳ ಎಂದು ಹೇಳಲಾಗಿದ್ದು ರಾಜಕೀಯ ಮತ್ತು ಸಾಮಾಜಿಕ ಬಿರುಗಾಳಿಯನ್ನ ಎಬ್ಬಿಸಿದೆ. ಒಂದೇ ರೀತಿಯ ಮೌಲ್ಯಗಳನ್ನು ಹಂಚಿಕೊಳ್ಳುವ ಸಮಾನ ಮನಸ್ಕ ಕುಟುಂಬಗಳು ಒಟ್ಟಿಗೆ ವಾಸಿಸಬಹುದು ಮತ್ತು ಮಕ್ಕಳನ್ನ ಸುರಕ್ಷಿತ ವಾತಾವರಣದಲ್ಲಿ ಬೆಳೆಸಬಹುದು ಎಂದು ಜಾಹೀರಾತಿನಲ್ಲಿ ಕಾಣಿಸಿಕೊಂಡ ಬುರ್ಖಾ ಧರಿಸಿದ ಮಹಿಳೆ ಹಾಗೆ ಹೇಳಿಕೊಂಡಿದ್ದಾಳೆ. ವಿಡಿಯೋದ ಸ್ಕ್ರೀನ್ ಶಾಟ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಡೆವಲಪರ್ಗಳು ಕೋಮು ಪ್ರತ್ಯೇಕತೆಯನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಮತ್ತು ಸಂವಿಧಾನಿಕ ತತ್ವಗಳನ್ನು ಉಲ್ಲಂಘಿಸುತ್ತಿದ್ದಾರೆ ಅಂತ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸುಕೂನ್ ಎಂಪೈರ್ನ ಡೆವಲಪರ್ಗಳು ಎಲ್ಲಾ ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಂದ ಪ್ರಚಾರ ವಿಡಿಯೋವನ್ನು ತೆಗೆದುಹಾಕಿದ್ದಾರೆ. ಅಲ್ಲದೆ ಮುಂಬೈನಾದ್ಯಂತ ಹಲವಾರು ಸ್ಥಳಗಳಲ್ಲಿ ಹಾಕಲಾಗಿದ್ದ ಈ ಯೋಜನೆಗೆ ಸಂಬಂಧಿಸಿದ ಬ್ಯಾನರ್ಗಳು ಸಹ ಕಪ್ಪು ಹಾಳೆಗಳಿಂದ ಮುಚ್ಚಲಾಗಿದೆ.